WFI ಮೇಲೆ ಮತ್ತೆ ಬ್ರಿಜ್ ಭೂಷಣ್ ಹಿಡಿತಾ ಇದರಿಂದ ಕುಸ್ತಿಪಟುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸೋದನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ. ಇನ್ನು ಮತ್ತೆ ಪ್ರಶಸ್ತಿ ವಾಪಸ್ ಚಳವಳಿ ಕೂಡ ಇದೇ ವಿಚಾರವಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಪದ್ಮಶ್ರೀ ಪ್ರಶಸ್ತಿಯನ್ನ ಬಜರಂಗ ಪೂನಿಯಾ ಅವರು ಇಟ್ಟಿದ್ದಾರೆ. ಪೂನಿಯಾ ಮನವೊಲಿಕೆಗೆ ಅಧಿಕಾರಿಗಳು ಸಾಕಷ್ಟು ಯತ್ನಿಸಿದ್ರು, ಆದ್ರೂ ಹಠ ಬಿಡದೆ ಪ್ರಧಾನಿ ಮನೆ ಮುಂದೆಯೇ ಪ್ರಶಸ್ತಿಯನ್ನ ಇಟ್ಟು ವಾಪಸ್ಸಾಗಿದ್ದಾರೆ ಕುಸ್ತಿಪಟು. ನಿನ್ನೆ ಕಣ್ಣೀರು ಹಾಕ್ತಾ ಕುಸ್ತಿ ಕ್ರೀಡೆಗೆ ಗುಡ್ ಬೈ ಹೇಳಿದ್ರು ರಿಯೋ ಒಲಿಂಪಿಕ್ಸ್ನ ಕಂಚಿನ ಪದಕ ವಿಜೇತೆ ಸಾಕ್ಷಿ ಮಲಿಕ್. ಈಗ ಬಜರಂಗ ಪೂನಿಯಾ ದೇಶದ 4ನೇ ಹೈಯೆಸ್ಟ್ ಅವಾರ್ಡ್, ಇದು ಸಾಧಕರಿಗೆ ಕೊಡೋದು ಪದ್ಮಶ್ರೀ. ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಇಟ್ಟು ಅವ್ರು ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಟ್ವೀಟ್ ಕೂಡ ಮಾಡಿದ್ದಾರೆ. ಯಾಕಂತ ಕೆಲಸ ಮಾಡದೆ ಅನ್ನೋದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಟ್ ತೀರಾ ಆಘಾತಕಾರಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಸಂಘರ್ಷ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ದೇಶದ 4ನೇ ಅತ್ಯುನ್ನತ ಗೌರವ ಈ ಪದ್ಮಶ್ರೀ ಅನ್ನೋದು, ಸಾಧಕರಿಗೆ ಕೊಡೋದು. ಅಂತಹ ಅವಾರ್ಡನ್ನು ಮೋದಿಯವರ ಮನೆ ಮುಂದೆ ಇಟ್ಟು ಬಜರಂಗ್ ಪೂನಿಯಾ ವಾಪಸ್ಸಾಗಿದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ, ಲೈಂಗಿಕ ಕಿರುಕುಳ ಪ್ರಕರಣದ ಆರೋಪವನ್ನ ಬ್ರಿಜ್ ಭೂಷಣ್ ಎದುರಿಸ್ತಾ ಇದ್ದಾರಲ್ಲ, ಅವರ ಆಪ್ತನೇ ಎಲೆಕ್ಷನ್ ನಲ್ಲಿ ಆಯ್ಕೆ ಆಗಿರೋದು ಸರಿ ಅಲ್ಲ. ಸರ್ಕಾರ ನಮಗೆ ಭರವಸೆ ಕೊಟ್ಟಿತ್ತು, ಅವರ ಆಪ್ತರು ಯಾರು ಕೂಡ ಈ WFIL ಸುಳಿಯಲ್ಲ ಅಂತ ಕೊಟ್ಟು ಮಾತನ್ನು ತಪ್ಪಿದ್ದಾರೆ. ಹೀಗಾಗಿ ನಮ್ಮ ವಿರೋಧ ಅಂತ ಹೇಳಿ ಸಾಕ್ಷಿ ಮಲಿಕ್ ಆದಿಯಾಗಿ ಈಗ ಬಜರಂಗ ಪೂನಿಯಾ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಎಲೆಕ್ಟೆಡ್ ಪ್ರೆಸಿಡೆಂಟ್ ಅವರು, ಅಂದ್ರೆ ಅಲ್ಲಿ ಚುನಾವಣೆ ನಡೆದು ಅವರ ಆಯ್ಕೆ ಆಗಿರೋದು, ಇಂಥ ವಿಚಾರದಲ್ಲಿ ಸರ್ಕಾರ ಆದ್ರೂ ಏನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಎರಡನೇ ಪ್ರಶ್ನೆ, ಈ ಸಂಘರ್ಷ ಇನ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಇಲ್ಲಿ ಅಷ್ಟೇ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಮಮತಾ ನೋಡಿ, ಆರಂಭದಿಂದಲೂ ಕೂಡ ಕುಸ್ತಿಪಟುಗಳ ಒಂದು ಆಗ್ರಹ ಇತ್ತು. ಅದು ಏನು ಅಂದ್ರೆ, ಬ್ರಿಜ್ ಭೂಷಣ್ ತನಗೆ ಸಂಬಂಧಪಟ್ಟಂತೆ ತಮ್ಮ ಕುಟುಂಬರು ಅಥವಾ ಆಪ್ತರನ್ನ ಚುನಾವಣೆ ಕಣಕ್ಕಿಳಿಸಿ ಅವರನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ತನ್ನ ಪ್ರಭಾವವನ್ನ WFI ಮೇಲೆ ಮುಂದುವರಿಸುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಅವ್ರ ಆಪ್ತರಿಗೂ ಕೂಡ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆಗಳು ಬಂದಿರಲಿಲ್ಲ. ಈಗ ನಿರೀಕ್ಷೆಯಂತೆ ಬ್ರಿಜ್ ಭೂಷಣ್ ಅವರ ಆಪ್ತ ಸ್ನೇಹಿತ ಈಗ ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಮತ್ತೆ ಈ ಒಂದು ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು. ಹೀಗಾಗಿ ಈ ಒಂದು ಬೆಳವಣಿಗೆಯನ್ನ ಖಂಡಿಸಿ ಈಗ ಕುಸ್ತಿಪಟುಗಳು, ಅಂದ್ರೆ ಯಾರೆಲ್ಲ ಲೈಂಗಿಕ ಕಿರುಕುಳದ ಆರೋಪವನ್ನ ಮಾಡಿದ್ರು ಬ್ರಿಜ್ ಭೂಷಣ್ ವಿರುದ್ಧ, ಅವರು ಈಗ ತಮ್ಮ ಬೇರೆ ರೀತಿಯಾದಂತಹ ಪ್ರತಿಭಟನೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ಸಾಕ್ಷಿ ಮಲಿಕ್ ಅವರು ಏನು ತಮ್ಮ ಕುಸ್ತಿಗೆ ರಾಜೀನಾಮೆಯನ್ನ ಕೊಡೋ ಮೂಲಕ ಅಥವಾ ನಿವೃತ್ತಿಯನ್ನ ಘೋಷಣೆ ಮಾಡೋ ಮೂಲಕ ಕುಸ್ತಿಯಿಂದ ಹಿಂದೆ ಸರಿದಿದ್ರು. ಈಗ ಮತ್ತೊಬ್ರು ಕುಸ್ತಿಪಟು ಬಜರಂಗ್ ಪೂನಿಯಾ ಅವರು ಕೂಡ ಈಗ ತಮಗೆ ನೀಡಿದಂತ ಪದ್ಮಶ್ರೀ ಪ್ರಶಸ್ತಿಯನ್ನ ಕೂಡ ವಾಪಸ್ ನೀಡುವ ಮೂಲಕ ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕಿರುವಂತದ್ದು, ಅಥವಾ ಅದೊಂದು ರೀತಿ ಪ್ರತಿಭಟನೆಯ ರೂಪವನ್ನ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವರು ತಮಗೆ ಬಂದಂತ ಮೆಡಲ್ ಅನ್ನ ಪ್ರಧಾನಮಂತ್ರಿಗಳ ನಿವಾಸದ ಮುಂದಿಟ್ಟು ಬರೋ ಮೂಲಕ ಅದಕ್ಕೆ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ನಮ್ಮ ಆಕ್ರೋಶವನ್ನ ಈ ಮೂಲಕ ವಾಪಸ್ ಆಕ್ರೋಶವನ್ನ ತೋರಿಸ್ತಾ ಇದ್ದೀವಿ. ನಾವು ನಮಗೆ ಸರ್ಕಾರ ನೀಡಿದಂತ ಪದ್ಮಶ್ರೀ ಪ್ರಶಸ್ತಿಯನ್ನ ಕೂಡ ವಾಪಸ್ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಅನ್ನುವಂತ ನಿಟ್ಟಿನಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಒಂದು ವಾಕ್ ಸಮರ ಅಥವಾ ಹೋರಾಟ ಎಲ್ಲಿಗೆ ಬಂದು ತಲುಪುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಮತ್ತೊಂದು ಕಡೆ ಕೋರ್ಟ್ ನಲ್ಲೂ ಕೂಡ ಈ ಒಂದು ಪ್ರಕರಣ ವಿಚಾರಣೆ ಹಂತದಲ್ಲಿ ಇರುವಂತದ್ದು. ಧನ್ಯವಾದ ಶಬೀರ್.